ಆಧುನಿಕತೆ ಬೆಳೀತಾ ಹೋದಂತೆ ಯಂತ್ರೋಪಕರಣಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ಆದರೆ ಇವತ್ತಿನ ದಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಸಿರಿಧಾನ್ಯ ಮೇಳದಲ್ಲಿ ಇವತ್ತು ಸಂಪೂರ್ಣವಾಗಿ ಹಳ್ಳಿಯ ದೃಶ್ಯಾವಳಿಗಳನ್ನು ನಾವು ಕಾಣ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಇನ್ಕ್ಲೂಡಿಂಗ್ ಈಗಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಎತ್ತಿನ ಗಾಣವನ್ನು ನಾವು ನೋಡ್ಬೋದು. ಅಂದರೆ ಎತ್ತಿನ ಮೂಲಕ ಆಯಿಲನ್ನು ತೆಗೆಯುವಂತಹ ಪದ್ಧತಿ ಇತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅದೆಲ್ಲವೂ ಬದಲಾಗಿ ಯಂತ್ರೋಪಕರಣಗಳ ಮೂಲಕ ತೆಗೆಯುವಂಥದ್ದು. ಈ ರೀತಿಯಾಗಿ ಎತ್ತು ರೌಂಡ್ ಹಾಕುತ್ತೆ. ಸೊ ಅದೆಲ್ಲ ಸುತ್ತಿಕೊಂಡು ಬಂದಾಗ ಅಲ್ಲಿರುವಂತಹ ಆಯಿಲ್, ಗಾಣದಲ್ಲಿ ಹಾಕಿರುವಂತಹ ಕೊಬ್ಬರಿ ಅದು ಸಣ್ಣಾಗಿ ಆಯಿಲನ್ನು ತೆಗೆಯುವಂತಹದ್ದು ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ವಿ. ಇವತ್ತಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಬದಲಾಗ್ತಾ ಅಂದರೆ ಪ್ಯೂರ್ ಆಯಿಲನ್ನು ನಾವು ನೋಡ್ಬೋದಾಗಿತ್ತು. ಯಾವುದೇ ರೀತಿಯಾದಂತಹ ಕೆಮಿಕಲ್ ಮಿಶ್ರಿತವಲ್ಲದ ಆಯಿಲನ್ನು ನೋಡುವಂತಹ ಒಂದು ಕಾಲಘಟ್ಟದಲ್ಲಿ ಇದ್ವಿ. ಆದರೆ ಎಲ್ಲವೂ ಇವತ್ತು ಬದಲಾಗ್ತಾ ಆಗ್ತಾ ಎಲ್ಲವೂ ಬದಲಾವಣೆ ಆಗಿರೋದು ನೋಡ್ಬೋದು. ಯಾವ ರೀತಿಯಾಗಿ ಇದು ಸಂಪೂರ್ಣವಾಗಿ ಎತ್ತು ರೌಂಡ್ ಹಾಕುತ್ತೆ, ಅದೇ ರೀತಿಯಾಗಿ ಇದು ಸಹ ರೌಂಡ್ ಹಾಕುವಂಥದ್ದು. ಸೊ ಎತ್ತಿನ ಗಾಣಕ್ಕೆ ಸಂಬಂಧಪಟ್ಟಂತಹ ರೈತರು ಸಹ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಯವರು ಸರ್? ಸೊ ಮೂಲತಃ ನಾನು ಬೆಂಗಳೂರು. ಸೊ ನಾನು ಮತ್ತು ಮಹೇಶ್, ನವೀನು ಒಂದು ಕಾಲದಲ್ಲಿ ನಾವು 3 ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಕಾರ್ಪೊರೇಟಲ್ಲಿ. ನಾವು ಬೇಸಿಕಲಿ ನಾವು ಕೃಷಿಯ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮಗೆ ಈ ಎಣ್ಣೆಗಳನ್ನ ನೋಡಿದಾಗ ಅಥವಾ ನಮ್ಮ ನಶಿಸಿ ಹೋಗ್ತಿರೋ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನ ನೋಡಿದಾಗ ಇವನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಅದರಿಂದ ಈ ದೇಸಿರಿ ಸಂಸ್ಥೆಯನ್ನು ಹುಟ್ಟುಹಾಕಿ ಇದರಿಂದ ಎಲ್ಲ ಥರ ಅಡುಗೆ ಎಣ್ಣೆಗಳನ್ನು ಕೆಮಿಕಲ್ ರಹಿತ ಅಂದರೆ ರಾಸಾಯನಿಕ ಮುಕ್ತವಾದಂತಹ ಅಡುಗೆ ಎಣ್ಣೆಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ದೇಸಿರಿಯನ್ನು ಸ್ಥಾಪಿಸಿ ಈ ಸಿರಿಧಾನ್ಯ ಮೇಳದಲ್ಲೂ ಕೂಡ ಎಲ್ಲ ಜನರಿಗೆ ಇದು ತಲುಪಿಲ್ಲ. ಎಲ್ಲ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಬೇಕು, ಇದನ್ನು ಹೆಚ್ಚೆಚ್ಚು ಬಳಕೆ ಮಾಡಬೇಕು, ಇದು ಹೆಚ್ಚೆಚ್ಚು ಪ್ರಚಲಿತವಾಗಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ತುಂಬ ಜನರು ಕೂಡ ತುಂಬ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಏನಂತಂದರೆ ಮುಖ್ಯವಾಗಿ ಇದು ಈ ಎಣ್ಣೆಗಳು ಕೊಡುವಂತಹ ಆರೋಗ್ಯಕರವಾದ ಬೆನಿಫಿಟ್ಸು ಏನಂತಂದರೆ ಇದು ನೀವು ಹಳೆ ಕಾಲದಲ್ಲಿ ನೋಡಿ ತುಂಬ ಜನ ನಮ್ಮ ಈ ಹಿರಿಕರೆಲ್ಲ ಪೂರ್ವಜರೆಲ್ಲ 100 ವರ್ಷ ಬದುಕಿರ್ತಿದ್ರು, ಯಾವುದೇ ಕಾಯಿಲೆ ಇಲ್ಲದೆ ಸಾಯ್ತಿದ್ರು. ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ. ಏನಕ್ಕಂದರೆ ಮುಖ್ಯವಾದ ಕಾರಣ ಆಹಾರ. ನಾವು ಆಹಾರ ಪದ್ಧತಿ ಬಹಳವಾಗಿ ಬದಲಾಗ್ಬಿಟ್ಟಿದೆ ಎಲ್ಲದೂ ಮುಂದಿನ ಇವತ್ತಿಗೂ. ಸೊ ಒಟ್ಟಾರೆಯಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಎಲ್ಲವನ್ನು ಏನು ಕಳೆದುಕೊಂಡಿದ್ದೀವಿ ಅಂದರೆ ನಮ್ಮ ಹಿಂದಿನ ಕೃಷಿ ಪದ್ಧತಿ ಆಗಿರ್ಬೋದು, ಈ ಎತ್ತುಗಳ ಮೂಲಕ ಆಯಿಲನ್ನು ತೆಗೆಯುವಂಥದ್ದು, ಅದು ಸಂಪೂರ್ಣವಾಗಿ ಅರಮನೆ ಮೈದಾನದಲ್ಲಿ ಅನಾವರಣಗೊಂಡಿರುವಂಥದ್ದು. ಸಂಪೂರ್ಣವಾಗಿ ನಾವು ಹಳ್ಳಿಯ ಚಿತ್ರಣವನ್ನು ಇಲ್ಲಿ ನೋಡ್ಬೋದು ಅನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.